ನಮಸ್ಕಾರ. ಗ್ರಾಹಕರೇ ದೇವರು ನಿಮಗೂ ನಮಗೂ. ಇವತ್ತಿನ ವಿಷಯ ಬೆಸ್ಕಾಂ ಎಮ್ ಡಿಗೆ ಸಂಬಂಧಪಟ್ಟ ವಿಷಯನೇ. ಬೆಸ್ಕಾಂ ಡಿ ಟಿ ಅವ್ರಿಗೂ, ಬೆಸ್ಕಾಂ ಎಮ್ ಡಿ ಮಾಂತೇಶ್ ಬೆಳಗಿ ಅವ್ರಿಗೂ ಹಾಗೂ ಡಿ ಟಿ ರಮೇಶ್ ಅವ್ರಿಗೂ ನಮ್ಮ ಪ್ರಶ್ನೆ ಹಾಗೂ ನಮ್ಮ ಒಂದು ಮನವಿ ಕೂಡ ಇಡ್ತಾ ಇದ್ದೀವಿ. ನೀವೇನೀಗ 1.5 ವರ್ಷದಿಂದ ಏನು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದೀರಾ DCW ಬಗ್ಗೆ, ಅಂದರೆ DCW ಬಗ್ಗೆ ನಮ್ಮ ಗುತ್ತಿಗೆದಾರರಿಗೂ ತಿಳುವಳಿಕೆ ನಾವು ಕೊಡ್ತಾ ಇದ್ದೀವಿ. DCW ಗೊತ್ತು, ಲೇಔಟ್ಗಳಿಗೆ ದುಡ್ಡು ಕಟ್ಟರೆ ಟ್ರಾನ್ಸ್ಫಾರ್ಮರ್ ಸೇಮ್ ಇದನ್ನು ಅದೇ ಥರ ನಮ್ಮ ಏನು ಬಹುಮಾಡಿ ಕಟ್ಟಡಗಳಿಗೆ ಇದಕ್ಕೆಲ್ಲ ನಾವು ಮಾಡ್ತಾ ಇದ್ವಿ ಕೆಲಸ. ಗುತ್ತಿಗೆದಾರರು ಆ ಟ್ರಾನ್ಸ್ಫಾರ್ಮರ್ನ ಬೆಸ್ಕಾಮೇ ದುಡ್ಡು ಕಟ್ಟಿದ್ರೆ ಅವರೇ ಸಪ್ಲೈ ಮಾಡ್ತಾರೆ. RMU ಟ್ರಾನ್ಸ್ಫಾರ್ಮರು ಈಗ ಏನು 5 ಸ್ಟಾರ್ ರೇಟೆಡ್ ಮಾಡೋಕ್ಕೆ ಹೊರಟಿದ್ದಾರೆ ಬೆಸ್ಕಾಮ್ ಅವರು. ಇದನ್ನು SR ರೇಟಲ್ಲಿ ಮತ್ತೊಮ್ಮೆ ರೇಟೆಲ್ಲ ಜಾಸ್ತಿ ಹೈಕ್ ಮಾಡಿ, ಇನ್ನೂ ಅವ್ರಿಗೆ ರೇಟ್ ಬಂದಿಲ್ಲ. ಆ್ಯಕ್ಚುಲಿ ಇನ್ನೂ ಅವ್ರಿಗೆ ರೇಟೇ ಬಂದಿಲ್ಲ. ಏನು ರೇಟ್ SR ರೇಟ್ ಬಂದಿಲ್ಲ. ಇನ್ನು CPR ಅಪ್ರೂವಲ್ ಆಗಿ ಎಲ್ಲ ಬಂದಮೇಲೆ ಅವ್ರಿಗೆ ಕಾಸ್ಟ್ ಆಫ್ ಇದು ಗೊತ್ತಾಗುತ್ತೆ. ಇದನ್ನು ಹೈಕ್ ಮಾಡಿ ಮಾರ್ಚ್ವರೆಗೆ ಟೈಮ್ ಕೊಟ್ಟಿದ್ದಾರೆ. ಈಗೆಲ್ಲ ಜಾರಿಯಲ್ಲಿದೆ. ರೇಟೆಲ್ಲ ಹೈಕ್ ಮಾಡಿ ಗ್ರಾಹಕರಿಗೆ RMU ಟ್ರಾನ್ಸ್ಫಾರ್ಮರ್ ಬೆಸ್ಕಾಮೇ ಸಪ್ಲೈ ಮಾಡುತ್ತೆ. ದುಡ್ಡು ಗ್ರಾಹಕರಲ್ಲಿ ಕಟ್ತಾರೆ, ಕಟ್ಬಿಟ್ಟ ಮೇಲೆ ಬೆಸ್ಕಾಮೇ ಸಪ್ಲೈ ಮಾಡುತ್ತೆ. ಆಗ ನಾವು ಗುತ್ತಿಗೆದಾರರಿಗೆ ಏನು ಕೆಲಸ ಇರ್ತದೆ ಹೇಳ್ರಿ? ಗುತ್ತಿಗೆದಾರಿಗೆ ಏನು ಕೆಲಸ ಇರ್ತದೆ? ಬರೀ ಪಾರ್ಟೆಡ್ ಆಗಬೇಕು. ಅದು ನೀವು ಮಾಡೋದು ಬೇಡ, ಅಲ್ಲಿ ಬೇರೆ ಯಾರೋ ಜಾಯಿಂಟ್ರ್ ಆಗ್ತಾನೆ. ಬೇರೆ ಮನೆಗೀತೀರಾ? ಏನು ಮಾಡ್ತಿದ್ದೀರಾ? ಇನ್ನೂ ಎಷ್ಟು ಮೋಜು ಮಸ್ತಿ ಮಾಡ್ತಾ ಇರ್ತೀರಾ? ಸಾಕು, ನಿಲ್ಲಿಸಿ. ಇನ್ಮೇಲೆ ಹೊಟ್ಟೆ ಮೇಲೆ ತನ್ನು ಬಟ್ಟೆ ಹಾಕೋಬೇಕು, ಆಯಿತಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು. ಎಲ್ಲ ಇನ್ನು ಮುಂದೆ ತುಂಬ ಕಷ್ಟ ಇದ್ದಾಗ ಗುತ್ತಿಗೆದಾರರಿಗೆ. ಸೊ ಇದನ್ನು ಕೂಡಲೇ ಸ್ವಲ್ಪ ಏನಿದು ಕೂಡಲೇ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು, ಇದಕ್ಕೇನಾದ್ರು ಒಂದು ದಾರಿ ಕಾಣಿಸಿಲ್ಲ ಅಂದರೆ ಗುತ್ತಿಗೆದಾರರು ಅಷ್ಟೇ ಏನಿಲ್ಲದೆ ಹೋಗ್ಬಿಡ್ತಾರೆ, ಆಯಿತಾ? ನಮ್ಮ ಮೇಜರ್ ಪಾರ್ಟ್ ಇದ್ರು ಟ್ರಾನ್ಸ್ಫಾರ್ಮರ್ RMU ಟ್ರಾನ್ಸ್ಫಾರ್ಮರ್ ಬೆಸ್ಕಾಮ್ ಅವ್ರು ಸಪ್ಲೈ ಮಾಡಿಬಿಟ್ರೆ ಮತ್ತೆ ನಮ್ದೇನು ಕೆಲಸ ಇರ್ತದೆ? 150 ಕಿಲೋವಾಟ್ವರೆಗೂ KRCಯಲ್ಲಿ ಏನು ಹೇಳಿದೆ? ಕಾಂಟ್ರಾಕ್ಟ್ ಬೇಕಾಗಿಲ್ಲ ಅಂತ ಹೇಳಿದೆ. ಬಟ್ ಏನೋ ನಡೀತಾ ಇದೆ ಅಲ್ವಾ? ಸೊ ಈ 150 ಕಿಲೋವಾಟು ಈ ಟ್ರಾನ್ಸ್ಫಾರ್ಮರ್ ಸಪ್ಲೈ ಮಾಡೋದು ಇಟ್ಕೊಂಡ್ಬಿಟ್ರೆ ನಾವುಗಳು ಏನು ಮಾಡ್ಬೇಕು ಹೇಳಿ, ಅಲ್ವಾ? ಸುಮ್ಮನೆ ಬರೀ ಏನೇನೋ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ರಿಂದ ಏನು ಪ್ರಯೋಜನ ಆಗಲ್ಲ. ಇಲ್ಲಿ ಕೊನೆ ಇದರಲ್ಲಿ ಸಾಯೋದು ಗುತ್ತಿಗೆದಾರನೇ. ಗ್ರಾಹಕರಿಗೆ ಏನು ತೊಂದರೆ ಇಲ್ಲ. ಗ್ರಾಹಕರು ಏನು ಮಾಡಿದ್ರೆ ಎಷ್ಟಾದ್ರೂ ಅವ್ರು ಕರೆಂಟ್ ಬೇಕೇ ಬೇಕು, ಅವ್ರು ದುಡ್ಡು ಕಟ್ತಾರೆ. ಅವ್ರು ಕಾಂಟ್ರಾಕ್ಟೇ ಬೇಕಂತೇನಿಲ್ಲ, ಡೈರೆಕ್ಟಾಗಿ ಕಂಪ್ನಿಗೆ ದುಡ್ಡು ಕಟ್ತಾರೆ, ತಗೊಳ್ತಾರೆ, ಸಾಮಗ್ರಿ ತಗೊಳ್ತಾರೆ. ಅವರೇ ಟ್ರಾನ್ಸ್ಫಾರ್ಮರ್ ಒಂದ್ಸಲಿ ಅವ್ರು ಟ್ರಾನ್ಸ್ಫಾರ್ಮರ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಈಗಲೇ ಟೆಂಪ್ರವರಿ ರೀಡಿಂಗ್ಲು ಬೆಸ್ಕಾಮ್ ಅವ್ರು ಮಾಡೋಕ್ಕೆ ನಾವು ಸೋಂಬೇರಿತನ ಪಟ್ಕೊಂಡು KRC ಕೊಟ್ಟಿರೋ ರೂಲ್ಸೇ ಬೇರೆ, ಇವ್ರು ಫಾಲೋದು ಮಾಡೋದೇ ಬೇರೆ. ನಾವೇ ರೀಡಿಂಗ್ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಯಾವಾಗಿಂದ ರೀಡಿಂಗ್ ಮಾಡೋಕ್ಕೆ ಇವ್ರು ಶುರು ಮಾಡಿದ್ರು ಆವಾಗಿಂದ ಲೋಕಾಯುಕ್ತ ದಾಳಿಗಳು ಜಾಸ್ತಿ ಆಯಿತು, ಕಾಂಟ್ರಾಕ್ಟ್ ಕೆಲಸಗಳು ಕಡಿಮೆ ಆಯಿತು. ಸಾಕಾ? ಇನ್ನೇನು ಬೇಕು ನಿಮಗೆ? ಈಗ ನೋಡಿ, ಈಗ ಇದು ತುಂಬ ಸೀರಿಯಸ್ ಆದ ವಿಷಯ. ಇದು ನಮ್ಮ ಸಂಘಕ್ಕೂ ನಾನು ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ನೀವು ಎಚ್ಚರಿಕೆ ತಗೊಂಡಿಲ್ಲ ಅಂದರೆ ಎಲ್ಲ ಗುತ್ತಿಗೆದಾರರಿಗೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಇದರಲ್ಲಿ ರಾಜಕೀಯ ಬೇಡ. RR ಟೀಮು SMK ಟೀಮ್ ಏನು ಬೇಡ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಇದು ಇಷ್ಟೆಲ್ಲ ಜಾರಿ ಆಗುತ್ತೆ. ಜಾರಿ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಯಾರಿಗೂ ಇಲ್ಲಿ ಕೆಲಸ ಇಲ್ಲದೆ ಹೋಗ್ತದೆ, ಆಯಿತಾ? ಇಲ್ಲಿ ಹೊಸಬ್ರಿಗೆ ಈಗ ಬಂದಿರೋ ಕಾಂಟ್ರಾಕ್ಟ್ಗಳೆಲ್ಲ ಏನು ಮಾಡ್ತಾರೆ ಹೇಳಿ? ಎಲ್ಲ ಅವ್ರು DCW ಸಪ್ಲೈ ಮಾಡಿದ್ರೆ ಅವರು ಒಂದು ಲಿಮಿಟೇಷನ್ ಮಾಡ್ಕೊಳ್ತಾರೆ. ಯಾವುದೋ ಒಂದು ಕಂಪನಿಗೆ ಅವ್ರು ಟೆಂಡರ್ ಕರೆದ್ಬಿಡ್ತಾರೆ, ಆ ಟೆಂಡರ್ ಕೊಟ್ಬಿಟ್ಟು ಅವ್ರು ಆರಾಮಾಗಿ ಇರ್ತಾರೆ. DT ಸಾಹೇಬ್ರೆ, ನಿಮ್ಗೆ ಏನು ಟೆಂಡರ್ ಕರೆದ್ಬಿಟ್ಟು ಎಲ್ಲ ಮೋಸ್ಟ್ 1 ತಿಂಗಳಲ್ಲಿ ಎಲ್ಲ ಕರೆದ್ಬಿಟ್ಟು ಹೋಗ್ಬಿಡ್ಬೇಕಂತ ಇದ್ದೀರಾ ನೀವು? ಯಾವುದಾದ್ರು ಒಂದು ಕೆಲಸ ಮಾಡ್ತೀರಾ ನೀವು? ನಾವು ಹೇಳಿದ್ಕೆ ನೀವೇನು ಮಾಧ್ಯಮ ಅಂದರೆ ಸುಮ್ಮನೆ ಏನೋ ಹೇಳ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು, ಎಲ್ಲ ಡಿಜಿಟಲ್ ಎವಿಡೆನ್ಸು, ಆಯಿತಾ? ನಾವು ನಿಮ್ಗೆ RTI ಕೊಡ್ತೀರಿ, ನೀವು ಎಲ್ಲ ಡಿಜಿಟಲ್ ಎವಿಡೆನ್ಸ್ಗೆ ಪ್ರೂವ್ ಮಾಡೋಕ್ಕೆ ರೆಡಿ ಇರೀರಿ. ರಿಟೈರ್ಡ್ ಆದ ನಿಮ್ಗೆ ಸೆಟಲ್ಮೆಂಟ್ ಆಗಲ್ಲ. ನಾನಂತೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಒಂದು ಪೈಸಾ ಕೆಲಸ ಮಾಡಲ್ಲ, ಏನು ಹೇಳಿದ್ರು ಅದಕ್ಕೆ ಒಂಥರ ಬೇಜವಾಬ್ದಾರಿಯಾಗಿರ್ತಾರೆ. ನಾವು ಒಂಥರ PIL ಕೇಸ್ ಆಗ್ಬಿಟ್ಟು ನಿಮ್ಮ ಮೇಲೆ ಹಾಕ್ಬೇಕಾಗುತ್ತೆ. ನಾನು ಖಂಡಿತ ಮಾಡ್ತೀವಿ ನಾವು. ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಹೆಂಗಾದ್ರು ತಿಳ್ಕೊಳ್ಳಿ. ನೀವೇನೇನು ಮಾಡೋಕೆ ಹೊರಟಿದ್ರಾ, ನೀವು ಕಂಪನಿ ಡೆವಲಪ್ಮೆಂಟ್ ಮಾಡಿ ಯಾರು ಬೇಡ ಅಂತ ಹೇಳಿದ್ರು, ನೀವು ಅದಕ್ಕೆ ಅಂದ್ಬಿಟ್ಟು ಏನೇನೋ ಮಾಡೋಕೆ ಹೋದ್ರೆ ಒಂದಾದ್ರೂ ಒಂದು ಗ್ರಾಹಕರ ಕೆಲಸಗಳು ನೀವು ಮಾಡೋಕೆ ಏನಾದ್ರು ಒಂದು ರೈಟ್ಸ್ ಇದೆ, ಕರೆಕ್ಟಾಗಿ ಮಾಡಿದ್ರಾ? ಬರೀ ಕೂತ್ಕೊಳ್ಳೋದು, ಅಲ್ಲಿಂದ ಒಂದು ಸರ್ಕ್ಯುಲರ್ ಓದಿಸೋದು, ಅಷ್ಟೇ ಮುಗೀತು. ಬೇರೆ ಏನು ಮಾಡಿದ್ರೆ ಹೇಳಿ? ಈಗೇನು ನೀವು ಮಾಡೋಕೆ ಕೊಟ್ಟಿದ್ರೆ DCW ಅಲ್ಲಿ ಟ್ರಾನ್ಸ್ಫಾರ್ಮರ್ RMU ಸಪ್ಲೈ ಮಾಡೋಕೆ ಹೊರಟ್ರೆ ಕಾಂಟ್ರಾಕ್ಟ್ಲಿ ಎಲ್ಲರೂ ಎಚ್ಚರಿಸ್ಕೋಬೇಕು. ಇನ್ನೂ ಎಚ್ಚರಿಸ್ಕೊಂಡಿಲ್ಲ ಅಂದರೆ ಅಸೋಸಿಯೇಷನ್ ಅವ್ರು ಎಚ್ಚರಿಸ್ಕೋಬೇಕು. ಇನ್ನೂ ಕುಂಭಕರ್ಣ ನಿದ್ರೆ ಮಾಡೋದ್ರಿಂದ ಏನು ಸುಖ ಇಲ್ಲ. ಫಸ್ಟ್ ಇದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ತಗೊಂಡು ಮಾಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಇದು ತುಂಬ ಪ್ರಿಯಾರಿಟಿ ಕೊಡಿ ಫಸ್ಟು, ಆಯಿತಾ? ನೀವೇನು ಈಗ ಇದನ್ನು ಮಾಡ್ತಾ ಇದ್ದೀರಾ, ಸಂಘಟನೆ ಮಾಡ್ಕೊಂಡು ಏನು ಒಂದು ಸ್ಟ್ರಾಂಗ್ ಇದಾಗಿದ್ದೀರಾ, ಸೊ ಸ್ಟ್ರಾಂಗ್ ಆಗಿ ಮಾಡೋಣ ನಾವು. ಇದನ್ನು ಬರೀ DT ಲೆವೆಲಲ್ಲಿ ಮಾಡೋಕ್ಕಂತೂ ಆಗಲ್ಲ. ಯಾಕಂದರೆ ಇವ್ರು ಟ್ರಾನ್ಸ್ಫರ್ ಮಾಡೋಕೆ ಹೋಗೋವಾಗ ಇವರು ಒಂದಷ್ಟು ಟೆಂಡರ್ ಕರೆದ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಸಾಯೋದು ಯಾರು? ನಾವೇ ಸಾಯೋದು, ಆಯಿತಾ? ಸೊ ದಯವಿಟ್ಟು ಇದನ್ನು ಗ್ರಾಹಕರ ಪರವಾಗಿ, ಗುತ್ತಿಗೆದಾರರ ಪರವಾಗಿ ನನ್ನ ಒಂದು ಇದನ್ನು ಒಂಚೂರು
ಮುಂದೂಡಿ ಆಮೇಲೆ ನೋಡೋಣ ಅದೇನಾಗುತ್ತೆ ಅಂತ. ಕಾನೂನು ಪ್ರಕಾರ ಹೋರಾಟ ನಾವು ಸ್ಟಾರ್ಟ್ ಮಾಡ್ತೀವಿ. ನಮಸ್ಕಾರ.